ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಬೈಕ್ ಕೆಲಸನೇ ಮಾಡಲ್ಲ ಅಧ್ಯಕ್ಷ. ನೀವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬಗ್ಗೆನೇ ಜಾಸ್ತಿ ಮಾತನಾಡ್ಬಿಟ್ರಿ. ನಮ್ಮಲ್ಲಿ ಹಣ ಇರತಕ್ಕಂಥದ್ದು ಕೇವಲ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಮಾತ್ರ ಜಾಸ್ತಿ ಇದೆ. ನಮಗೆ 3 ಬೋರ್ಡ್ಗಳು ಬರ್ತಾವೆ ಸರ್. 3 ಬೋರ್ಡ್ಗಳಲ್ಲಿ ನಿಮಗೆ ಸಮರ್ಪಕವಾಗಿ 3 ಬೋರ್ಡ್ದು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊದಲನೇದು ನಮ್ಮಲ್ಲಿರ್ತಕ್ಕಂಥದ್ದು ಲೇಬರ್ ವೆಲ್ಫೇರ್ ಬೋರ್ಡ್ ಇದೆ, 69ನೇ ಆಕ್ಟ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎರಡನೇದು ಕನ್ಸ್ಟ್ರಕ್ಷನ್ ಬೋರ್ಡ್ 2007 ಇಸ್ವಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅನ್ಆರ್ಗನೈಸ್ ಬೋರ್ಡ್ ಇದೆ 2009 ಇಸ್ವಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಮೊನ್ನೆ ತಾರೆ ಮಾಡಿದ್ವಿ ನಾವು 2024 ಇಸ್ವಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಿಮಗೆ ನಾವು ಬೆನಿಫಿಟ್ಸ್ ಯಾವ ರೀತಿ ಕೊಟ್ಟಿದ್ದೀವಿ, ನೀವು ಕನ್ಸ್ಟ್ರಕ್ಷನ್ ಬೋರ್ಡ್ ಬಗ್ಗೆ ಏನು ಹೇಳಿದ್ರಲ್ಲ ಸರ್, ನೀವು ಕೇಳಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಟೂಲ್ ಕಿಟ್ಸ್ ಬಗ್ಗೆ ಕೇಳಿದ್ರಿ. ಅದರಲ್ಲಿ ನಿಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಓದ್ಬಿಡ್ತೇನೆ, ಯಾಕಂದ್ರೆ ಲೆಟ್ ಮಿ ಬಿ ವೆರಿ ಕ್ಲಿಯರ್, ಬಿಕಾಸ್ ನೀವು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ರಿ, ಹಂಗಾಗಿ ನನಗೂ ಕನ್ಫ್ಯೂಸ್ ಆಯಿತು. ಸೊ ಐ ಜಸ್ಟ್ ರೀಡ್ ಔಟ್ ವಾಟ್ ಈಸ್ ಯುವರ್ ಕ್ವಶನ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನು, ವಾಟ್ ಆರ್ ದ ಸ್ಕೀಮ್ಸ್ ಇನ್ ದ ಲೇಬರ್ ಡಿಪಾರ್ಟ್ಮೆಂಟ್, ಯಾವ ಸ್ಕೀಮ್ಸ್ ಅದಾವ ಲೇಬರ್ ಡಿಪಾರ್ಟ್ಮೆಂಟ್ ಅಂದಾಗ ನಾವು 3 ಬೋರ್ಡ್ಗಳ ಸ್ಕೀಮ್ಗಳ ಬಗ್ಗೆ ತಮ್ಮ ಮಾಹಿತಿ ಕೊಟ್ವಿ. ಹೌ ಮೆನಿ ಟೂಲ್ ಕಿಟ್ಸ್, ನೀವು ಟೂಲ್ ಕಿಟ್ಸ್ ಎಷ್ಟು ಕೊಟ್ಟಿದ್ದೀರಿ ಅದರ ವಿವರ ಕೊಡಿ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಜಿಲ್ಲೆವಾರು ಎಲ್ಲ ಟೂಲ್ ಕಿಟ್ಸು, ಅದ್ರ ಜೊತೆಗೆ ಬೇರೆ ಬೇರೆ ಏನು ಪ್ರೊಫೆಷನ್ ಕೆಲಸ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಕೊಟ್ವಿ. ಬೆನಿಫಿಷಿಯರೀಸ್ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂತ ಕೇಳಿದ್ರಿ. ನೀವು ಕೇಳಿರ್ತಕ್ಕಂಥ 3ನೇ ಪ್ರಶ್ನೆ, ಬೆನಿಫಿಷರಿ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂತ ಕೇಳಿದ್ರಿ. ಮೊದಲಿಂದ ಬೋರ್ಡ್ನಲ್ಲಿ ಬೆನಿಫಿಷರಿ ಯಾರು ಆನ್ಲೈನ್ ಅಪ್ಲೈ ಮಾಡ್ತಾರೆ ಸಮರ್ಪಕವಾಗಿ ಎಲ್ಲರಿಗೂ ನಾವು ಬೆನಿಫಿಟ್ಸ್ ಕೊಡ್ತೀವಿ. ಉದಾಹರಣೆಗೆ ಸುಮ್ಮನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಮಾಹಿತಿ ಇರಲಿ, ಅದು ಕಳಿಸಿದ್ದೀನಿ, ನೀವು ನೋಡಿಲ್ಲ. ಅದು ನಮಗೆ ಬರ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಏನಿದೆ, ಈ ಮೇಸನರ್ ಇರ್ಬೋದು, ಬಾರ್ಬೆಂಡರ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಟೈಲ್ಸ್ ಲೇಯರು, ವೆಲ್ಡಿಂಗು, ರೋಡ್ ಕನ್ಸ್ಟ್ರಕ್ಷನ್, ಇಲ್ಲಿವರೆಗೆ ನಮ್ಮ ರಿಜಿಸ್ಟರ್ಡ್ ಆಗಿರ್ತಕ್ಕಂಥದ್ದು 7,80,000 ಜನ ಇದ್ದಾರೆ. ಇದರಲ್ಲಿ ಬಹುತೇಕ 6 ಲಕ್ಷ ಜನಕ್ಕೆ ನಾವು ಕೊಟ್ಟಿದ್ದೀವಿ. ಸೊ ಇಫ್ ಯು ಸಿ 80% ಆಫ್ ಪೀಪಲ್ ಹೂ ಆರ್ ಆಲ್ರೆಡಿ ರಿಜಿಸ್ಟರ್ಡ್ ಯಾರಿದ್ದಾರೆ ಅವರು ಸಂಪೂರ್ಣವಾಗಿ ಈ ರೀತಿಯಾದಂತಹ ಬೆನಿಫಿಟ್ಗಳನ್ನ ಕೊಟ್ಟಿದ್ದೀವಿ. ಯಾರ್ಯಾರು ಯಾವ ಟ್ರೇಡ್ನಾಗ ರಿಜಿಸ್ಟರ್ ಆಗಿದ್ದಾರೆ ಅದರ ಮಾಹಿತಿನೂ ನಿಮಗೆ ಕೊಟ್ಟಿದ್ದೀವಿ. ಸೊ ನಿಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ವಿಶೇಷವಾಗಿ ಇದ್ರ ಬಗ್ಗೆ ತಪ್ಪು ಕನ್ಫ್ಯೂಷನ್ ಬೇಡ. ಯಾಕಂದ್ರೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಇರತಕ್ಕಂಥದ್ದು ಇಲ್ಲಿವರೆಗೆ 1 ಕೋಟಿಗೂ ಹೆಚ್ಚು, ಯಾವಾಗ ಬೋರ್ಡ್ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ 1 ಕೋಟಿಗೂ ಹೆಚ್ಚು ಬೆನಿಫಿಷರೀಸ್ಗೆ 1 ಕೋಟಿ ಹೆಚ್ಚು ಬೆನಿಫಿಷರೀಸ್ಗೆ ನಾವು ಇದು ಸಂಪೂರ್ಣವಾದಂಥ ಸೌಲಭ್ಯಗಳು ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಕೊಟ್ಟಿದ್ದೀವಿ. ಸೊ ಇದು ಆಸ್ ಫಾರ್ ಆಸ್ ದ ಕನ್ಸ್ಟ್ರಕ್ಷನ್ ಬೋರ್ಡ್ ಇಸ್ ಕನ್ಸರ್ನ್ಡ್. ಸೊ ನೀವೇನು ಕೇಳ್ತಾ ಇದ್ರಿ, ಇದರಲ್ಲಿ ಅಸೆಂಬ್ಲಿ ವೈಸ್ ನೀವೇನ ಬೆನಿಫಿಷರಿ ಚೂಸ್ ಮಾಡ್ತೀರಾ ಅಂತ ಹೇಳಿ, ಅದು ಯೂಶಲಿ ಮೊದಲಿಂದ ಆ ರೀತಿ ಇಲ್ಲ. ಹಂಗಾಗಿ ಬೋರ್ಡ್ನಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಮೆರಿಟ್ ಮೇಲೆ, ಯಾರು ಸೀನಿಯರ್ ರಿಜಿಸ್ಟರ್ ಆಗಿರ್ತಾರೆ ಅದ್ರ ಮಾಡ್ತೀವಿ. ಇದರಲ್ಲಿ ಗೊಂದಲ ಏನಾಯ್ತು ಅಂತಂದ್ರೆ ಬಹಳ ಸಲ ನಾನು ಸದನ ಕೇಳಿದ್ದೀನಿ, ಅಲ್ಲ ಒಂದು ಕ್ಲಿಯರ್, ಯಾಕಂದ್ರೆ ಈಸ್ ಆಸ್ ದ ವೆರಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಕಂಪ್ಲೀಟ್ ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಒಂದು ಸ್ಪೆಸಿಫಿಕ್ ಇಲ್ಲ. ಇದು ಕನ್ಸ್ಟ್ರಕ್ಷನ್ ಬೋರ್ಡ್ದು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಅನ್ಆರ್ಗನೈಸ್ ಬೋರ್ಡ್, ಆರ್ಗನೈಸ್ ಬೋರ್ಡ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಏನು ಸಂಶಯ ಇದ್ರೆ ಹೇಳಿ, ಅದರ ಉತ್ತರ ಕೊಡ್ತೀನಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅನ್ಆರ್ಗನೈಸ್ ಬೋರ್ಡ್ ನಾವು ಹೊಸದಾಗಿ ಇತ್ತೀಚಿನ ಕಾರ್ಯಕ್ರಮಗಳ ಬಗ್ಗೆ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಸೊ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಏನಿದೆ, ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ನೀವು ಹೇಳ್ತಾ ಇದ್ರಲ್ಲ, ಇದು ಸುಮಾರು 9,04,987 ಡ್ರೈವರ್ಗಳಿಗೆ ನಾವು ಇಲ್ಲಿ ಸುಮಾರು 63 ಕೋಟಿಗಳು ವೆಚ್ಚದಲ್ಲಿ ದುಡ್ಡು ಕೊಟ್ಟಿದ್ದೇವೆ. ಅವರಿಗೆ 1633 ಆಕ್ಸಿಡೆಂಟ್ ಕೇಸ್ಗಳಾಗಿದ್ದಾವೆ. ಅದರ ಜೊತೆಗೆ ಅವರಿಗೆ ಎಜುಕೇಶನ್ ನಮಗೇನು ದುಡ್ಡು ಕೊಡಬೇಕು, ಅದರ ಜೊತೆಗೆ ಇಲ್ಲಿವರೆಗೆ 38,569 ಡ್ರೈವರ್ಗಳಿಗೆ ನಾವು ಅವ್ರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಇದು ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಬರ್ತಕ್ಕಂಥದ್ದು. ಅಂಬೇಡ್ಕರ್ ಕಾರ್ಮಿಕ ಸೇವಾ ಹಸ್ತ ಸ್ಕೀಮ್ ಅಂತ ಹೊಸದಾಗಿ ಮಾಡಿರ್ತಕ್ಕಂಥ 2017-18ನಲ್ಲಿ ಇದರಲ್ಲಿ 24,17,763 ವರ್ಕರ್ಸ್, ಸುಮಾರು ಇವತ್ತು 19 ಕ್ಯಾಟಗರಿಗೆ ಅನ್ಆರ್ಗನೈಸ್ ಸೆಕ್ಟರ್ ನಾವು ಇವ್ರನ್ನ ಗುರುತಿಸ್ಬಿಟ್ಟು ಈಗ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು. ಇವರಿಗೆ ಮೊದಲನೇ ಬಾರಿಗೆ ನಾವು ಈ ಸ್ಕೀಮ್ ನ ಪ್ರಾರಂಭ ಮಾಡಿದ್ದೀವಿ. ಇದು ಅನ್ಆರ್ಗನೈಸ್ಡ್ ಆಗಿರ್ತಕ್ಕಂಥದ್ದು. ಮತ್ತೆ ಗಿಗ್ ವರ್ಕರ್, ಮೊನ್ನೆ ಮುಖ್ಯಮಂತ್ರಿ ಅವರು ನಮ್ಮ ಸರ್ಕಾರ ಬಂದಾಗ ಗಿಗ್ ವರ್ಕರ್ದು ಒಂದು ಬಿಲ್ ಅಂತ ಅಂದ್ಬಿಟ್ಟು ವಿಶೇಷವಾಗಿ ಗಿಗ್ ವರ್ಕರ್ ಇನ್ಸೂರೆನ್ಸ್ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದೆಷ್ಟು ಬೆನಿಫಿಷರಿ ಇದ್ದಾರೆ ಇದು ನೀವು ಹೇಳಿದ್ರಿ. ಕರ್ನಾಟಕ ಮೋಟರ್ ಟ್ರಾನ್ಸ್ಪೋರ್ಟ್ ಅಂಡ್ ಅದರ್ ಅಲೈಡ್ ವರ್ಕರ್ಸ್ದು ಅದರದ್ದು ಪ್ರಾರಂಭ ಮಾಡಿದ್ದೀವಿ. ಈ ಶ್ರಮ್ ಪೋರ್ಟಲ್ ಎಷ್ಟು ಜನ ಇದ್ದಾರೆ, ಪ್ರಧಾನಮಂತ್ರಿ ಶ್ರಮ್ ಯೋಜನೆಯಲ್ಲಿ ಎಷ್ಟು ಜನ ಇದ್ದಾರೆ. ವಿಶೇಷವಾಗಿ ಸದನಕ್ಕೆ ಒಂದು ಗಮನಕ್ಕೆ ತರಲಿಕ್ಕೆ ಹೆಚ್ಚೆ ಬಯಸ್ತೀನಿ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಶಾದೀಪ ಕಾರ್ಯಕ್ರಮ. ಆಶಾದೀಪ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸ್ವಲ್ಪ ಇದು ಸದನದ ಎಲ್ಲ ಸದಸ್ಯರು ದಯಮಾಡಿ ಇದನ್ನು ಗಮನಿಸಬೇಕು. ಇದರಲ್ಲಿ ವಿಶೇಷವಾಗಿ SC/ST ಜನಾಂಗದವ್ರಿಗೆ ಯಾರು ಕೆಲಸ ಕೊಡ್ತಾರೆ, ವಿಶೇಷವಾಗಿ SC/ST ಜನಾಂಗದಾಗ ಮೊದಲಿಂದ ಯಾರನ್ನ ಕೆಲಸ ಕೊಟ್ಟಿದ್ರು ಕೂಡ ಅವ್ರ ಪರವಾಗಿ ನಾವು ESI PF ಸುಮಾರು 3,000 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಅಥವಾ ಎರಡನೇದು ಕಾಂಟ್ರಿಬ್ಯೂಷನ್ ಆಗಿ ಕೊಡ್ತೀವಿ. ಎರಡನೇದು ಅವ್ರು ಸ್ಟೈಫಂಡ್ ಆಗಿ ಅವ್ರನ್ನ ತಗೊಂಡ್ರೆ, ಅಂದ್ರೆ ಬೈ ಚಾನ್ಸ್ ಅವರು ಟ್ರೈನಿಯರ್ ತಗೊಂಡ್ರೆ ನಾವು 2 ವರ್ಷವರೆಗೆ ಅವರಿಗೆ 5,000 ರೂಪಾಯಿ ಸ್ಟೈಫಂಡ್ ನ ಕೊಡ್ತೀವಿ. ಅವ್ರನ್ನ ರೆಗ್ಯುಲರೈಸ್ ಮಾಡಿದ್ರೆ 50% ಆಫ್ ಸ್ಯಾಲರಿ ಮಿನಿಮಮ್ ವೇಜಸ್ ನಲ್ಲಿ ಸುಮಾರು 7,000 ರೂಪಾಯಿ ವರೆಗೆ ಕೊಡ್ತೀವಿ ಅವರಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ ಆಗಿ ಅವ್ರು ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ರೆ
6,000 ರೂಪಾಯಿಯನ್ನ ಸ್ಯಾಲ್ರಿ ನಮ್ಮ ಇಲಾಖೆ ವತಿಯಿಂದ SC/ST ಯುವಕರಿಗೆ ಯಾರನ್ನ ಕೆಲಸ ಕೊಟ್ರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಿಮಗೆ ಏನಾರ ಪ್ರಶ್ನೆ ಇದ್ರೆ ಹೇಳಿ, ನಾನು ನಿಮ್ಮ ಉತ್ತರ ಕೊಡ್ತೀನಿ. ನಾನು ತಾವು ತೆಗೆದುಕೊಂಡಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ನನ್ನ ಅಭಿನಂದನೆ. ಇಲ್ಲಿ ಪ್ರಶ್ನೆ ನಾನು ಕೇಳಿರ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದ ಪಟ್ಟಿಯನ್ನೇ ನಾನು ಓದಿದ್ದು. ಅದರ ಒಳಗಡೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕೆಲಸಗಳು ಆಗ್ತಾ ಇಲ್ಲ ಅಂತ, ಬಹುಶಃ ಅದನ್ನ ತಾವು ಒಪ್ಕೋತೀರಿ. ಈ ಪಟ್ಟಿ ಒಳಗಿದೆ. ಎರಡನೇದು, ಒಂದು ನಿಮಿಷ, ಈಗ ಟೈಮಲ್ಲಿ ತಾವು ಕೊಡ್ತಾ ಇರ್ತಕ್ಕಂಥ ಎಜುಕೇಶನ್ ರೀಫಂಡ್ ಅಂದ್ರೆ ಅದಕ್ಕೆ ಏನ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀರಿ, ಅದು ಸಮಯಕ್ಕೆ ಸರಿಯಾದಂತಹ ರೀತಿಯಲ್ಲಿ ಮುಂಚಿತವಾಗಿ ಹೋಗೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು ಒಂದು ನನ್ನ ಬೇಡಿಕೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಶಾಸಕರನ್ನ ಇಟ್ಕೊಂಡು ಆಯ್ಕೆ ಮಾಡೋದು ಇಂತಲ್ಲ. ಇವತ್ತು ಶಾಸಕರ ಗಮನಕ್ಕೂ, ಎಲ್ಲಾ ಕ್ಷೇತ್ರದ ಶಾಸಕರ ಗಮನಕ್ಕೂ ತಗೊಂಡು ಬಂದು ಅಲ್ಲಿರ್ತಕ್ಕಂಥ ಕಾರ್ಮಿಕರುಗಳಿಗೆ ಆ ಸೌಲಭ್ಯ ಸಿಕ್ಕೋ ಆ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕಾರ್ಮಿಕರ ಒಂದು ಅವರ ಸೆಸ್ಸಿಂದ ಕಲೆಕ್ಟ್ ಮಾಡಿರ್ತೀವಿ ಅವರಿಗೆ ಸಿಕ್ಕುವಂತಹ ರೀತಿಯಲ್ಲಿ ತಾವು ಸರಿಯಾದಂತಹ ಸೂಚನೆಯನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಕೆಲಸವನ್ನು ಮಾಡಿ ಅನ್ನೋದು ಅಷ್ಟೇ ನನ್ನ ಕಳಕಳಿ. ಸಭಾಧ್ಯಕ್ಷರೇ, ಬಹುತೇಕ ಬಹಳ ಶಾಸಕರು ಒಪ್ಪೋದಿಲ್ಲಿ. ನಮ್ಮ ಇಲಾಖೆ ಎಲ್ಲ ಆಫೀಸರ್ಗಳು ಯಾವುದೇ ಬೆನಿಫಿಷರಿ ಇದ್ರೆ, ಯಾವುದೇ ಕಿಟ್ಗಳು ಕೊಡದಿದ್ರೆ ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಹೋಗಿ ಅವ್ರ ಮುಂದೆನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ. ಹಂಗೇನೋ ನಿಮ್ಮಲ್ಲಿ ಆಗಿಲ್ಲದ್ರೆ ಐ ವಿಲ್ ಸೀ ಟು ದಟ್ ಇಟ್ ವಿಲ್ ಬಿ ಡನ್. ಬಟ್ ಬಹುತೇಕ ನಮ್ಮಲ್ಲೂ ಕೂಡ ಮಾಡಿದ್ದಾರೆ, ನಮ್ಮ ಮುಂದೆನೆ ಕರೆದು ಕೊಟ್ಟಿದ್ದಾರೆ. ಆದ್ರೆ ಪ್ರತಿ ಸಂದರ್ಭದಲ್ಲಿ ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಂಡ್ರೆ ಅಲ್ಲಿರ್ತಕ್ಕಂಥವ್ರನ್ನ ಲೇಬರ್ಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕಳಕಳಿಯೇ ಹೊರತು ನನಗೆ ಅದೇನೋ ಮುಜುಗರ ಮಾಡಬೇಕು. ನಾನು ವೈಯಕ್ತಿಕವಾಗಿ ತಮ್ಮ ಹತ್ರ ಬಂದು ಮಾತಾಡ್ತೀನಿ. ಸದನವನ್ನ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ತಗೊಳಕ್ಕೂ ಇಷ್ಟಪಡಲ್ಲ. ವೈಯಕ್ತಿಕವಾಗಿ ಮಾತಾಡ್ತೀನಿ. ಇಲ್ಲಿ ಕೂತು ತಾವು ಫಸ್ಟ್ ರೀಫಂಡ್ ಮಾಡಿಸೋದ್ರ ಬಗ್ಗೆ, ಅದ್ರ ಬಗ್ಗೆ ಅಂದ್ರೆ ಹುಡುಗರಿಗೆ ಏನ್ ಕೊಡ್ತೀರಿ ಅದ್ರದ್ದು ಒಂದ್ ಕಡೆ ಆದ್ಯತೆ ಕೊಡಿ. ಜೊತೆಗೆ ತಾವು ತಮ್ಮ ಅಧಿಕಾರಿಗಳಿಗೆ ಎಲ್ಲಾ ಕ್ಷೇತ್ರದವರು ನಿರಂತರ ಸಂಪರ್ಕದಲ್ಲಿದ್ದು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಈ ಬೆನಿಫಿಟ್ ಸಿಕ್ಕೋ ರೀತಿಯಲ್ಲಿ ಒಂದು ಡೈರೆಕ್ಷನ್ಸ್ ಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.